ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ಇವತ್ತು ತಮ್ಮನೇಲಿ ನೋಡಿದ ತಕ್ಷಣ ಎಲ್ರಿಗೊಂದು ಐಡಿಯಾ ಬಂದಿರುತ್ತೆ. ಇನ್ನೇನು ಹತ್ತಿರದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ದೇವಿಗೆ ಸ್ಯಾರಿನ ಉಡ್ಸೋದು ಒಂದು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆದರೆ ಈ ಬ್ಯುಸಿ ಶೆಡ್ಯೂಲಿಂದ ನಾನು ಯಾವ ಕ್ಲಾಸು ಅಟೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಇವತ್ತು ನನ್ನ ಫ್ರೆಂಡ್ ಪ್ರೀವಿಯಸ್ ವಿಡಿಯೋಲಿ ಇವ್ರನ್ನ ನೋಡಿರ್ತೀರ, ಅವರು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದರು. ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣವೇ ನಾನು ಬುಕ್ಕಿಂಗ್ ಮಾಡಿಕೊಂಡೆ. ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಹೋಗೋಕ್ಕೂ ಮುಂಚೆನೇ ಅವರೆಲ್ಲ ಪ್ಲ್ಯಾಂಡಾಗಿ ಕ್ಲೀನಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ರು. ತುಂಬ ನೀಟಾಗಿ ಹೇಳಿಕೊಟ್ರು. ಎಷ್ಟೊಂದು ಟಿಪ್ಸು ಮತ್ತು ಟ್ರಿಕ್ಸ್ ಅಂತೂ ನಂಗೆ ತುಂಬಾ ಯೂಸ್ಫುಲ್ ಆಯಿತು ಈ ಕ್ಲಾಸ್ಗೆ ಹೋಗಿದ್ದು. ಪಾರ್ಲರ್ ಬಿಟ್ಟು ಹೋಗೋಕ್ಕೆ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಾಗಲೆಲ್ಲ ಅಂದ್ಕೊಳ್ತಾ ಇದ್ದೆ, ಎಷ್ಟೊಂದು ವಿಡಿಯೋಸ್ನ ನೋಡಿ ಟ್ರೈ ಮಾಡ್ತಾಯಿದ್ದೆ. ಬಟ್ ಆ ಫಿನಿಶಿಂಗ್ ಅಂತೂ ಬರ್ತಾನೆ ಇರಲಿಲ್ಲ. ಒಂದು ಸತಿ ಕ್ಲಾಸ್ಗೆ ಹೋದಾಗ ನನಗೆ ನೋಡಿದಾಗ ಅನಿಸ್ತು, ಇಷ್ಟೊಂದು ಈಸಿನಾ ಅಂತ. ಬಟ್ ನಾವು ನೋಡೋದಕ್ಕೂ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಮಗೆ ಎಲ್ಲ ರೀತಿ ಟೆಕ್ನಿಕ್ಸ್ ಹೇಳ್ಕೊಟ್ಟು ನೀಟಾಗಿ ಸ್ಯಾರಿ ರ್ಯಾಪಿಂಗ್ ಹೇಗೆ ಮಾಡಬೇಕು ವರಮಹಾಲಕ್ಷ್ಮಿದು ಅಂದ್ಬಿಟ್ಟು ಪೂರ್ತಿಯಾಗಿ ಡೀಟೇಲಿಂಗಾಗಿ ಹೇಳಿಕೊಟ್ರು. ತುಂಬ ಕ್ಲೀನಾಗಿ ಹೇಳಿಕೊಟ್ರು, ಎಷ್ಟು ಪೇಷನ್ಸಿಂದ. ಜೊತೆಗೆ ನಮ್ಮ ಕೈಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿಸಿದ್ರು, ಹ್ಯಾಂಡ್ ಆನ್ ಪ್ರಾಕ್ಟೀಸ್ ಇತ್ತಿದ್ದು. ಸೊ 2 ಥರ ಸ್ಯಾರಿ ರ್ಯಾಪಿಂಗ್ ಹೇಳಿಕೊಟ್ರು. ತುಂಬ ಕ್ಲೀನಾಗಿ ನಂಗೆ ಚೆನ್ನಾಗಿ ಅರ್ಥ ಆಯಿತು ಅಂತಲೇ ಹೇಳ್ಬೋದು. ನಿಯರ್ ಬೈ ಕ್ಯಾರ್ಪುರಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇವ್ರ ನಂಬರು ಹಾಗೆ ಡೀಟೇಲ್ನ ಹಾಕಿರ್ತೀನಿ, ಚೆಕ್ ಮಾಡ್ಬೋದು.